ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಆ್ಯಂಡ್ ಅಜ್ಜಿ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗರಣೆ ಮಂಡಾಳ ಮಿರ್ಚಿ ಮಾಡಾಕಂತೀವಿ. ನಮ್ಮ ಮನ್ಯಾಗ ಮಾಸ್ಟರ್ ಶೆಫ್ ನಮ್ಮ ಮಾಮರು. ಬರ್ರಿ ಅವ್ರು ಹೆಂಗೆ ಮಾಡ್ತಾರ ಅಂತ ನೋಡೋಣ. ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಾರ ಅವ್ರಾಗಲೇ. ಇಲ್ಲಿ ಏನೇನು ಹಾಕಿರಿ ಹೇಳ್ರಿ? ಜೀರಿಗೆ, ಸಾಸಿವೆ, ಕರಿಬೇವು. ಇದು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಯಾರ. ಈ ಕಡೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಾರ. ಹಸಿ ಮೆಣಸಿನ್ಕಾಯಿ, ಹಾಯ್ ಅಲ್ಲಿ ನಮ್ಮ ಗುಂಡ ಮಾಡಾಕಂತಾಳ ನೋಡ್ರಿ. ಈಗಿದ್ದು ಹಸಿ ಮೆಣಸಿನ್ಕಾಯಿ ಫ್ರೈ ಆಗ್ಯಾವು. ಅದಾದಮೇಲೆ ಉಳ್ಳಾಗಡ್ಡಿ, ಇವರು ಕೂಡ ಭಾಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಾಮಾರ ಅಡ್ಗಿನ. ನಮ್ಮ ಇನ್ನೊಬ್ರು ಮಾಮನವ್ರು ನೋಡಿರಿ ನೀವು, ಅವರು ಕೂಡ ಅಷ್ಟೇ ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾರೆಲ್ಲ ನಮ್ಮ ಲಾಸ್ಟ್ ವೀಡಿಯೋಸ್ ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ. ಇವೀಗ ಮಿರ್ಚಿಗೆ ಇವು ಮೆಣಸಿನ್ಕಾಯಿ ನಮ್ಮ ಕಡೆ ಫೇಮಸ್ ಒಗ್ಗರಣೆ ಮತ್ತು ಮಿರ್ಚಿ. ನಮಗಂತೂ ಭಾಳ ಇಷ್ಟ ಆಗ್ತಾವ್ರಿ. ನಿಮ್ಗೆ ಯಾವ ಫುಡ್ ಇಷ್ಟ ಅಂತ ಹೇಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಹಾಕ್ತಾರೆ ನೋಡ್ರಿ. ನೆಕ್ಸ್ಟು ಅರಿಶಿನ ಪುಡಿ, ಇದು ಹುಣಸೆ ಹಣ್ಣು ನೆನೆ ಹಾಕೊಂಡಿರ್ಬೇಕು ಮುಂಚೆನೆ. ಈಗ ಇದನ್ನು ಹುಣಸೆ ಹಣ್ಣು ಹಿಂಡ್ಬೇಕು ಅದ್ರಾಗ. ಈ ಒಗ್ಗರಣೆಗೆ ಹುಣಸೆ ಹಣ್ಣು ಹಿಂಡ್ಲೇಬೇಕ್ರಿ, ಅಂದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತಾ. ನಮ್ಮ ಕಡೆ ಸ್ಟೈಲ್ ಆಗ್ಬೇಕಂದ್ರೆ ಹುಣಸೆ ಹಣ್ಣು ಹಿಂಡ್ಲೇಬೇಕು. ಇಲ್ಲಿ ನೋಡ್ರಿ ನಮ್ಮ ಗುಂಡಮ್ಮರ ಪೂಜೆ ಮಾಡಕಂತಾರ. ಗುಂಡಮ್ಮ ಹಾಯ್ ಅನ್ಕೊಂಡಿ. ಜಳಕ ಮಾಡಿದ್ರೆ ಹಣ್ಣು ಹಿಂಡಿದ್ರು ನೋಡ್ರಿ. ಇವಾಗ ಈಗ ಉಪ್ಪು ರುಚಿಗೆ ತಕ್ಕಷ್ಟು, ಅದಕ್ಕೆ ಉಪ್ಪು ಹಾಕ್ಬೇಕು. ಬೆಲ್ಲ ಹಾಕಿದರೆ ಅಡುಗೆ ಟೇಸ್ಟ್ ಆಗ್ತೈತೆ ಅಂತೇಳಿ ಬೆಲ್ಲನ ಹಾಕೋದು. ಇದು ಇನ್ನು ಸ್ವಲ್ಪ ಈ ಹುಳಿಗೆ ನೀರು ಹಾಕ್ಬೇಕ್ರಿ. ಆಮೇಲೆ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಇಲ್ಲಿ ನಮ್ಮ ಗುಂಡಮ್ಮರ ಅಡುಗೆ ಮಾಡಕ್ಕೆ ಬಂದಾರ ನೋಡ್ರಿ. ಮಂಡಾಳ ಕೊಡಮ್ಮ, ಇಲ್ಲಿ ಕೊಡ ಗುಂಡಿ. ಗುಡ್ ಗರ್ಲ್.
ಇದು ನಾವು ಹುಳಿ ಹಿಂಡಿವಲ್ಲ ಹುಂಚೆ ಹಣ್ಣು ನಮ್ಮದು ಕರಗೈತ್ರಿ, ಅದಕ್ಕೆ ಅದು ಕಲರ್ ಕರಗಾಗಿದೆ ಅಷ್ಟ. ಅದರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಿಮ್ಮ ಕಡೆ ಯಾವ ಹುಂಚೆ ಹಣ್ಣು ಇರುತ್ತೋ ಅದನ್ನ ಹಿಂಡ್ರಿ. ಇದು ಫೈನಲಿ ಮುಗೀತು ನೋಡ್ರಿ, ಹುಳಿ ಕಂಪ್ಲೀಟ್. ಇದು ಮಿರ್ಚಿ ಮಾಡಕ್ರಿ ಹಿಟ್ಟು. ಮಿರ್ಚಿ ಭಾಳ ಟೇಸ್ಟಾಗಿ ಬರಬೇಕು, ಚೆನ್ನಾಗಿ ಬರ್ಬೇಕಂದ್ರೆ ಏನು ಹಿಟ್ಟು ಕಲಿಸ್ತಾರಲ್ಲ ಇದು ಮೇನ್. ಇದ್ರಾಗ ಇರೋದು ನಾವು ಹೆಂಗೆ ಹದವಾಗಿ ಹಿಟ್ಟನ್ನು ಕಲಿಸ್ಕೊಂತೀವಿ ಅಷ್ಟು ಚೆನ್ನಾಗಿ ಮಿರ್ಚಿ ಬರ್ತಾವೆ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟೈತಿ. ಇದು ಹಿಟ್ಟು ಕೂಡ ಚೆನ್ನಾಗಿರ್ಬೇಕು ರೀ, ಭಾಳ ಸ್ಮೂತ್ ಸಣ್ಣಗೆ ಇರಬಾರ್ದು, ಸ್ವಲ್ಪ ಉಲ್ಟು ಇರ್ಬೇಕು. ಮತ್ತು ಇದ್ರಾಗ ಏನೇನು ಹಾಕ್ಯಾರಂತ ಕೇಳಣ್ರಿ. ಏನು ಹಾಕೈತ್ರಿ ಮತ್ತು ಇದಕ್ಕೆ? ನೀರು, ಹಿಟ್ಟು ಮತ್ತು ಅಜ್ವಾನ. ಹಿಟ್ಟು, ನೀರು, ಅಜ್ವಾನ, ಸೋಡಾ ಪುಡಿ, ಉಪ್ಪು ಮತ್ತು ಅಜ್ವಾನ ಹಾಕ್ಬೇಕ್ರಿ ಒಂದು ಸ್ವಲ್ಪ, ಅಂದರೆ ಗ್ಯಾಸ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಹಾಕ್ತಾರ. ಇದನ್ನು ಸ್ವಲ್ಪ ಕಾದ ಎಣ್ಣೆ ಹಾಕ್ಬೇಕ್ರಿ ಇದಕ್ಕೆ. ಈಗ ಅವ್ರು ಹಾಕಿದ್ರು. ಇಲ್ಲೇನು ಕಾಯಕ್ಕೆ ಇಟ್ಟಿರುತ್ತಲ್ಲ ಈ ಕಾದ ಎಣ್ಣಿನ ನೋಡ್ರಿ ಹೋಗಿ ಹಾಕಿ ಕುಂತೈತಿ ಇದಾಗಲೇ. ಹಿಂಗನ್ರಿ ಅದು. ಇದು ಈ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡ್ರಿ ಹಿಟ್ಟು. ಅಷ್ಟು ಗಟ್ಟಿನ ಅಲ್ಲ, ಅಷ್ಟು ನೀರಾಗಿನ ಅಲ್ಲ. ಈ ಹದಕ್ಕಿದ್ರೆ ಮಾತ್ರ ಮಿರ್ಚಿ ಭಾಳ ಚೆನ್ನಾಗಿ ಬರ್ತಾವೆ. ಅವ್ರು ಹಾಕ್ತಾರೆ. ಮಿರ್ಚಿ ಹಾಕೋದೊಂದು ಕಲೆ, ಎಲ್ಲರಿಗೂ ಬರೋಂಗಿಲ್ಲ. ಹಂಗಾಗಿ ನನಗೂ ಬರಲ್ಲ, ನಾನು ಮಾಡಲ್ಲ ರೀ. ಇವ್ರು ಹೆಂಗೆ ಹಾಕ್ತಾರಂತ ನೋಡೋಣ ರೀ. ಇದು ತಗೊಳೋದು ಇಲ್ಲಿ ತಗೋರಿ ನೋಡ್ರಿ. ಇದು ಹೆಂಗೆ ತಗೋಬೇಕಂದ್ರೆ ಮೆಣಸಿನ್ಕಾಯಿ ಹಿಡ್ಕೊಂಡು ಹಂಗೆ ಎದ್ದಬೇಕು ಅದನ್ನು. ನೋಡ್ರಿ ಈಗ ಹಾಕ್ಯಾರ ಇಲ್ಲಿ ಮಿರ್ಚಿನ. ನೋಡ್ರಿ ಫೈನಲಿ ಮಿರ್ಚಿ ರೆಡಿ ಆದವು. ಬರ್ರಿ ಇವಾಗ ಟೇಸ್ಟ್ ಹೆಂಗಾಗೈತಿ ಒಗ್ಗರಣೆದು ಮತ್ತು ಮಿರ್ಚಿದು ಅಂತ ನೋಡೋಣ್ರಿ. ನೋಡ್ರಿ ಫೈನಲಿ ಒಗ್ಗರಣೆ ಮಿರ್ಚಿ ರೆಡಿ ಆದವು ನಮ್ಮ ಮನ್ಯಾಗ. ಟೇಸ್ಟ್ ಮಾಡೋಣ್ರಿ. ಸೂಪರ್ ಆಗ್ಯಾವ್ರಿ. ಇದ್ರಾಗ ಕಡ್ಲಿ ಪುಡಿ, ಉಪ್ಪಿನಕಾಯಿ, ನಿಮ್ಗೇನು ಬೇಕು ಅದನ್ನು ಹಚ್ಕೊಂಡು ತಿನ್ಬೋದು. ಸೂಪರ್ ಆಗೈತಿ. ನೀವು ಮಾಡ್ಕರಿ, ಊಟ ಮಾಡಿರಿ. ನಮ್ಮ ಮಾಮರ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು.